Hi students, now we'll discuss about the informal design guidelines for relational schema. Okay, so while designing the relational schema, there are some guidelines we need to follow. Those are the four guidelines. First guideline is semantics of the attributes, reducing the redundant value in tuples, reducing the null values in tuples, disallowing the spurious tuples. Okay, ಅಂದರೆ ರಿಡಂಡೆನ್ಸಿನ ಕಡಿಮೆ ಮಾಡಲಿಕ್ಕೆ ನಲ್ ವ್ಯಾಲ್ಯೂಸನ್ನ ಕಡಿಮೆ ಮಾಡಲಿಕ್ಕೆ ಅವಾಯ್ಡ್ ಮಾಡಲಿಕ್ಕೆ ಓಕೆ ಸೊ ನಾವೇನು ಯೂಸ್ ಮಾಡಬೇಕು ಡಿಸೈನ್ ಗೈಡ್ಲೈನ್ 4 ಡಿಸೈನ್ ಲೈನ್ ಗೈಡ್ಸ್ನ ಯೂಸ್ ಮಾಡಬೇಕು. ಈ ಗೈಡ್ಲೈನ್ಸ್ ಏನಂತ ಕರಿತೀವಿ ಇನ್ಫಾರ್ಮಲ್ ಡಿಸೈನ್ ಗೈಡ್ಲೈನ್ಸ್ ಅಂತ ಹೇಳ್ತೀವಿ. ವಿಲ್ ಸಿ ಒನ್ ಬೈ ಒನ್. ದ ಫಸ್ಟ್ ಗೈಡ್ಲೈನ್ ಸಿಮ್ಯಾಂಟಿಕ್ಸ್ ಆಫ್ ದ ಅಟ್ರಿಬ್ಯೂಟ್ಸ್. ವಾಟ್ ಮೀನ್ ಬೈ ದ ಸಿಮ್ಯಾಂಟಿಕ್ಸ್? ಮೀನಿಂಗ್ಸ್. ಸಿಮ್ಯಾಂಟಿಕ್ಸ್ ಅಂದರೆ ಮೀನಿಂಗ್ ಆಫ್ ದಟ್ ಅಟ್ರಿಬ್ಯೂಟ್ಸ್. ಇವನ್ ರಿಲೇಷನಲ್ಲಿ ನೀವು ಎಷ್ಟೊಂದು ಅಟ್ರಿಬ್ಯೂಟ್ಸ್ ತಗೋತೀರಾ. ಸಪೋಸ್ ನೀವು ಸ್ಟೂಡೆಂಟ್ ರಿಲೇಷನ್ ಅಂತ ತಗೊಂಡ್ರೆ ಅದ್ರ ಏನಂತ ತಗೋತೀರಾ, ಸ್ಟೂಡೆಂಟ್ ನೇಮ್, ಸ್ಟೂಡೆಂಟ್ ರೋಲ್ ನಂಬರ್, ಕ್ಲಾಸ್, ಡೇಟ್ ಆಫ್ ಬರ್ತ್ ಅಂತ ಅಟ್ರಿಬ್ಯೂಟ್ಸ್ ಕೊಡ್ತಾ ಹೋಗ್ತೀರಾ. ಆ ಪ್ರತಿಯೊಂದು ಅಟ್ರಿಬ್ಯೂಟ್ಗೆ ಒಂದು ಮೀನಿಂಗ್ ಇದೆ. ಸ್ಟೂಡೆಂಟ್ ನೇಮ್, ಸ್ಟೂಡೆಂಟ್ ರೋಲ್ ನಂಬರ್ ಅಂಡ್ ದೋಸ್ ಅಟ್ರಿಬ್ಯೂಟ್ಸ್ ಆರ್ ರಿಲೇಟೆಡ್, ಒಂದಕ್ಕೊಂದು ರಿಲೇಷನ್ ಇದೆ. ಆ ತರ ನೀವು ಅಟ್ರಿಬ್ಯೂಟ್ಸ್ ಅನ್ನ ಕೊಡಬೇಕು. ಓಕೆ, ಅದಕ್ಕೇನಂತ ದೇರ್ ಶುಡ್ ಬಿ ಪ್ರಾಪರ್ ಮೀನಿಂಗ್ ಫಾರ್ ದಿ ಅಟ್ರಿಬ್ಯೂಟ್ಸ್ ಅಂಡ್ ಇಟ್ ಶೋಸ್ ದ ರಿಲೇಶನ್ಶಿಪ್ ಆಫ್ one attribute to the another attribute. Okay, whenever we are going to form relational schema, there should be some meaning among the attributes, and this meaning is called the semantics. This semantics relates to one attribute to the with some other relation. Okay, so ಈಗ ನಿಮ್ದು ಎಕ್ಸಾಂಪಲ್ ನಾನು ಆಲ್ರೆಡಿ ಹೇಳಿದೆ. ಸ್ಟೂಡೆಂಟ್ ಅಲ್ಲಿ ಸ್ಟೂಡೆಂಟ್ ನೇಮ್, ಸ್ಟೂಡೆಂಟ್ ಸೆಮಿಸ್ಟರ್, ರೋಲ್ ನಂಬರ್ ಈ ತರ ಮೀನಿಂಗ್ಫುಲ್ ಇರುವಂತ ಅಟ್ರಿಬ್ಯೂಟ್ ತಗೋಬೇಕು. ಆ ಅಟ್ರಿಬ್ಯೂಟ್ ಓದಿದ ಕೂಡ ವಾಟ್ ಇಸ್ ದ ರಿಲೇಷನ್, ವಾಟ್ ಇಸ್ ದ ರೋಲ್ ಆಫ್ ದಟ್ ಅಟ್ರಿಬ್ಯೂಟ್ ಇನ್ ದಟ್ ರಿಲೇಷನ್ ಅಂತ ಅರ್ಥ ಆಗ್ಬೇಕು. ಓಕೆ, ನೆಕ್ಸ್ಟ್ reducing the redundant value in tuples. Already I told the main aim of the normalization is to reduce the redundant data. Okay, so reducing the redundant values in tuples. So ಮಾಡಬೇಕಂದ್ರೆ ಮಿಕ್ಸಿಂಗ್ ಅಟ್ರಿಬ್ಯೂಟ್ಸ್ ಆಫ್ ಮಲ್ಟಿಪಲ್ ಎಂಟಿಟೀಸ್ ಮೇ ಕಾಸ್ ಪ್ರಾಬ್ಲಮ್ಸ್. ನಾವೇನ್ ಮಾಡ್ತೀವಿ, ಬೇರೆ ಬೇರೆ ಟೇಬಲ್ ಅಲ್ಲಿ ಇರುವಂತ ಎಲ್ಲಾ ಟೇಬಲ್ ಇರೋ ವ್ಯಾಲ್ಯೂಸ್ ಅನ್ನ ಜಾಯಿನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ, ಮಿಕ್ಸ್ ಮಾಡ್ಲಿಕ್ಕೆ. ಅವಾಗ ಏನ್ ಮಾಡುತ್ತೆ, ಇಟ್ ಗೋಯಿಂಗ್ ಟು ಇನ್ಕ್ರೀಸ್ ದ ರಿಡಂಡೆನ್ಸಿ. ಓಕೆ, ಸೊ ಜಾಯಿನ್ ಮಾಡುವಾಗ ನೋಡ್ಕೊಂಡು ಬಿಟ್ಟು ಮಾಡ್ಬೇಕು. ಕಂಬೈನ್ ಮಾಡು, ಮೋರ್ ದ್ಯಾನ್ ಒನ್ ಟೇಬಲ್ ನ ಕಂಬೈನ್ ಮಾಡುವಾಗ ಯು ಶುಡ್ ಕೇರ್ಫುಲ್. ಓಕೆ, ಇನ್ಫಾರ್ಮೇಶನ್ ಇಸ್ ಸ್ಟೋರ್ಡ್ ರಿಡಂಡೆಂಟ್ಲಿ, ವೇಸ್ಟಿಂಗ್ ದ ಸ್ಟೋರೇಜ್. ಮೋರ್ ದ್ಯಾನ್ ಒನ್ same data is present in more than one place, more than one location, multiple copies of the same data. So ee reeti irodrinda again we are facing the problem with what? Insert anomalies, deletion anomaly and the modification anomaly. Again update problem problem start agutte. And then see here, il example kottidare. So we have a student relation, student name and semester. We have one more relation, department number and a department. If we integrate these two and is used to single table, ಒಂದೇ ಟೇಬಲ್ ಅಲ್ಲಿ ಹಾಕ್ತಾ ಇದ್ದೀನಿ. ಸ್ಟೂಡೆಂಟ್ ನಂಬರ್, ಸ್ಟೂಡೆಂಟ್ ನೇಮ್, ಸೆಮಿಸ್ಟರ್, ಡಿಪಾರ್ಟ್ಮೆಂಟ್ ನಂಬರ್, ಡಿಪಾರ್ಟ್ಮೆಂಟ್ ನೇಮ್. Here whenever if you insert tuples, there may be n students in one department. So department number, department name values are repeated n times, which leads to what? Data redundancy. ನೀವೇನ್ ಮಾಡ್ತೀರಿ, ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್ 10 ಜನ ಇದ್ರೆ ಅವ್ರ ರೋಲ್ ನಂಬರ್, ನೇಮ್, ಸೆಮಿಸ್ಟರ್ ಬೇರೆ ಬೇರೆ ಇರ್ಬೋದು, ಬಟ್ ದ ಸೇಮ್ ಡಿಪಾರ್ಟ್ಮೆಂಟ್ ನಂಬರ್ ಅಂಡ್ ಡಿಪಾರ್ಟ್ಮೆಂಟ್ ನೇಮ್ ಈಸ್ ಗೋಯಿಂಗ್ ಟು ಬಿ ರಿಪೀಟೆಡ್. 5 ರೋಸ್ ಇದ್ರೆ 5 ಟೈಮ್ಸ್ ಸೇಮ್ ಡಿಪಾರ್ಟ್ಮೆಂಟ್ ನಂಬರ್ಸ್, ಡಿಪಾರ್ಟ್ಮೆಂಟ್ ನೇಮ್ ರಿಪೀಟ್ ಆಗುತ್ತೆ. ಏನಾಯ್ತು? ಇಟ್ ಲೀಡ್ಸ್ ಟು ವಾಟ್? ಡೇಟಾ ರಿಡಂಡೆನ್ಸಿ. Another problem is update anomaly. If we insert new department that has no students, ನೀವು ಏನ್ ಮಾಡ್ತಾ ಇದ್ದೀರಾ, ಹೊಸ ಡಿಪಾರ್ಟ್ಮೆಂಟ್ ಕ್ರಿಯೇಟ್ ಆಯ್ತು. ಅಸ್ಯೂಮ್ ಒನ್ ಮೋರ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಮತ್ತೊಂದು ಟೇಬಲ್, ಮತ್ತೊಂದು ಡಿಪಾರ್ಟ್ಮೆಂಟ್ ಹೊಸದಾಗಿ ಕ್ರಿಯೇಟ್ ಮಾಡಿದ್ರೆ ಇಟ್ಕೊಂಡು ಕಾಲೇಜಲ್ಲಿ. ಈಗ ಅದನ್ನ ನಾನು ಇನ್ಸರ್ಟ್ ಮಾಡಿದ್ರೆ ಬಟ್ ಅದಕ್ಕೆ ಸ್ಟೂಡೆಂಟ್ಸ್ ಇನ್ನೂ ಎನ್ರೋಲ್ ಆಗಿಲ್ಲ. ಏನಾಯ್ತು? ಪ್ರಾಬ್ಲಮ್ ರೈಸ್ ಟು ವಾಟ್? ಅಪ್ಡೇಟ್ ಅನಾಮಲೀಸ್ ಅಂಡ್ ಇನ್ಸರ್ಟ್ ಪ್ರಾಬ್ಲಮ್ ರೈಸ್ ಆಯ್ತು. ಇಟ್ ಲೀಡ್ಸ್ ಟು ವಾಟ್? ಇನ್ಸರ್ಟ್ ಅನಾಮಲಿ. If we delete the last student of a department, then whole information about that department will be deleted. Again, it leads to the deletion anomalies. If we change the value of one attribute of a particular table, then we must update the tuples of all the students belonging to that department, as data bit will become the inconsistent. So these are the anomalies we are facing with if we increase the redundancy. When you are combining more than one table into single table. Okay, here we are combining department, student to one problem in one table, and we are facing the problem with what? Insertion and deletion and update. Third guideline is reducing the null values in a tuples. Okay, so null values ittandre
ಓಕೆ, ಏನಾಗುತ್ತೆ ಹೇಳಿ, ಇನ್ಸರ್ಟ್ ಮಾಡುವಾಗ ಡಿಲೀಟ್ ಮಾಡುವಾಗ ಅಗೇನ್ ವಿ ಆರ್ ಫೇಸಿಂಗ್ ದ ಸೇಮ್ ಪ್ರಾಬ್ಲಮ್. Okay, relation should be designed such that their tuples will have as a few null values as possible. Attributes that are null frequently could be placed in separate relations. Okay, fine. So reasons for nulls. Okay, attributes not applicable or invalid. ಅಂತ attributes ಕಂಪಲ್ಸರಿ ಇಲ್ಲ, ಸೊ ಅದನ್ನ ಏನ್ ಮಾಡ್ಬೋದು ನೀವು ನಲ್ ಅಂತ ತಗೊಳ್ತೀರಾ. ಅಟ್ರಿಬ್ಯೂಟ್ ವ್ಯಾಲ್ಯೂ ಅನ್ನೋನ್ ಅಂದ್ರೆ ಡಸ್ ನಾಟ್ ಎಕ್ಸಿಸ್ಟ್, ಮೇ ಆರ್ ಮೇ ನಾಟ್ ಎಕ್ಸಿಸ್ಟ್, ಅದಕ್ಕೆ ಏನ್ ಮಾಡ್ಬೋದು, ನಲ್ ವ್ಯಾಲ್ಯೂಸ್ ತಗೋಬೋದು. ವ್ಯಾಲ್ಯೂ ಟು ನೋನ್ ಎಕ್ಸಿಸ್ಟ್ ಬಟ್ ಅನ್ಅವೈಲೇಬಲ್. ಓಕೆ, ಈ ತರ ಕೇಸಸ್ ಅಲ್ಲಿ, ಈ ತರ ಪ್ರಾಬ್ಲಮ್ಸ್ ಇದ್ದಾಗ ಏನಾಗುತ್ತೆ, ನಲ್ ವ್ಯಾಲ್ಯೂಸ್ ತಗೊಳ್ತೀರಾ. ಬಟ್ try to avoid to take the null values. Again it tries to the problem with insertion, deletion and update. Okay, disallowing the spurious tuples, ಅಂದ್ರೆ spurious tuples ಅನ್ನ ಅವಾಯ್ಡ್ ಮಾಡ್ಬೇಕು. So what do you mean by spurious tuples? Spurious tuples ಅಂದ್ರೆ you are combining, you are joining the relations. Natural join ಮಾಡಿದಾಗ more than one relation is naturally joined. Its resultant relation has more tuples than the original set of tuples. ಏನಾಗ್ತಿದೆ, ಎರಡು ಅಥವಾ ಮೂರು ರಿಲೇಷನ್ಸ್ ಅನ್ನ ಜಾಯಿನ್ ಮಾಡಿ, ಎರಡು ರಿಲೇಷನ್ಸ್ ಜಾಯಿನ್ ಟೇಬಲ್ಸ್ ಜಾಯಿನ್ ಮಾಡಿದ್ರೆ, ನ್ಯಾಚುರಲಿ ಜಾಯಿನ್ ಮಾಡಿದಾಗ ನಿಮ್ ರಿಸಲ್ಟೆಂಟ್ ರಿಲೇಷನ್ ಅಲ್ಲಿ ಟಪಲ್ಸ್ ಹೆಚ್ಚಿಗೆ ಬರ್ತಾ ಇದೆ, ಮೋರ್ ದ್ಯಾನ್ ದ ಒರಿಜಿನಲ್. ಆ ತರ ಬಂದ್ರೆ ಅದನ್ನೇನಂತ ಕರಿತೀವಿ, ದೋಸ್ ಟಪಲ್ಸ್ ಆರ್ ಕಾಲ್ಡ್ ಆಸ್ ಸ್ಪೂರಿಯಸ್ ಟಪಲ್ಸ್. ಓಕೆ, ಸೊ ಬ್ಯಾಡ್ ಡಿಸೈನ್ ಫಾರ್ ರಿಲೇಷನಲ್ ಡೇಟಾಬೇಸ್ ಮೇ ರಿಸಲ್ಟ್ ಇನ್ erroneous results for certain join operations. ಓಕೆ, ಅದನ್ನ ಹೇಳಿ, ನ್ಯಾಚುರಲ್ ಜಾಯಿನ್ ಮಾಡಿದಾಗ ಮೋರ್ ದನ್ ಒನ್ ರಿಲೇಷನ್ಸ್, ನೀವು ರಿಸಲ್ಟೆಂಟ್ ರಿಲೇಷನ್ ಬಂದಿರುವಂತ ರೋಸ್ ಟಪಲ್ಸ್ ಏನಿದಾವಲ್ಲ, ಒರಿಜಿನಲ್ ರಿಲೇಷನ್ಸ್ಗಿಂತ ಜಾಸ್ತಿ ಬರುತ್ತೆ. ಅಂತ ಟಪಲ್ಸ್ ಏನಂತ ಕರಿತೀರಾ, ಸ್ಪ್ಯೂರಿಯಸ್ ಟಪಲ್ಸ್ ಅಂತ ಹೇಳ್ತೀರಾ. ಸೊ ಆಲ್ವೇಸ್, ಸೊ ವಿ ಹ್ಯಾವ್ ಟು ಅವಾಯ್ಡ್ ದಿ ಸ್ಪ್ಯೂರಿಯಸ್ tuples. Okay, I hope you have understood with these design 4 guidelines. I repeat once again, the first one is semantics of the attributes. ನೀವು ಪ್ರತಿಯೊಂದು ಮೀನಿಂಗ್ಫುಲ್ ನೇಮ್ ಕೊಡ್ಬೇಕು ಅಟ್ರಿಬ್ಯೂಟ್ಸ್ಗೆ. ಆ ನೇಮ್ ಹೆಂಗಿರ್ಬೇಕು, ಮೀನಿಂಗ್ ಹೆಂಗಿರ್ಬೇಕಂದ್ರೆ ಸಿಮ್ಯಾಂಟಿಕ್ಸ್ ಇದು ಅಟ್ರಿಬ್ಯೂಟ್ ರೋಲ್ ಏನಂತ ಆ ಟೇಬಲ್ ಅಲ್ಲಿ ಹೇಳ್ಬೇಕು, ಆ ರಿಲೇಷನ್ ಅಲ್ಲಿ, ಅಂಡ್ ಹೌ ಇಟ್ ಈಸ್ ರಿಲೇಟೆಡ್ ಟು ಅನದರ್ ಅಟ್ರಿಬ್ಯೂಟ್ ಅಂತ ಕೂಡ ಹೇಳ್ಬೇಕು. ಅಂಡ್ ರೆಡ್ಯೂಸಿಂಗ್ ದ ನಲ್ ವ್ಯಾಲ್ಯೂಸ್, ರೆಡ್ಯೂಸಿಂಗ್ ದ ರಿಡೆಂಟ್ ವ್ಯಾಲ್ಯೂಸ್ ಇನ್ ದ ಟಪಲ್ಸ್. ಈಗ ನೀವು ಏನ್ ಮಾಡ್ಬಿಡ್ತೀರಾ, ಎರಡು ಟೇಬಲ್ ಅನ್ನ ಕಂಬೈನ್ ಮಾಡ್ತೀರಾ. ನಾವು ನೋಡಿರೋ ಎಕ್ಸಾಂಪಲ್ ಅಲ್ಲಿ ದ ಸ್ಟೂಡೆಂಟ್ ಅಂಡ್ ಅ ಡಿಪಾರ್ಟ್ಮೆಂಟ್ ಎರಡನ್ನು ಕಂಬೈನ್ ಮಾಡಿದಾಗ, ಈಗ ಇನ್ಸರ್ಟ್ ಮಾಡ್ತಾ ಇದೀವಿ, ಇನ್ಸರ್ಟ್ ಮಾಡುವಾಗ ಹೊಸ ಡಿಪಾರ್ಟ್ಮೆಂಟ್ ಬಂತು, ಹೊಸ ಡಿಪಾರ್ಟ್ಮೆಂಟ್ ಬಂದಾಗ ಡಿಪಾರ್ಟ್ಮೆಂಟ್ ಇನ್ಸರ್ಟ್ ಮಾಡ್ತೀರಾ, ಬಟ್ ವೇರ್ ಆಸ್ ನೋ ಸ್ಟೂಡೆಂಟ್ಸ್, ದೆನ್ ಹೌ ಕ್ಯಾನ್ ಯು ಇನ್ಸರ್ಟ್? ದೇರ್ ಇಸ್ ಅ ಪ್ರಾಬ್ಲಮ್ ವಿತ್ ವಾಟ್, ಇನ್ಸರ್ಷನ್ ಅನಾಮಲೀಸ್. ಡಿಲೀಷನ್ ಮಾಡುವಾಗ ಯಾವ್ದು ಒಂದ್ ರೋ ನೀವು ಸ್ಟೂಡೆಂಟ್ ಡಿಲೀಟ್ ಮಾಡಿದ್ರು ಕೂಡ ಅದ್ರ ಡಿಪಾರ್ಟ್ಮೆಂಟ್ ಇನ್ಫಾರ್ಮೇಶನ್ ಡಿಲೀಟ್ ಆಗುತ್ತೆ. Again raising the problem with updations also. Okay, that's what you are trying to reduce the redundant values. Redundant value ಇದ್ರೆ ಏನಾಗುತ್ತೆ, redundant value ಇರೋದ್ರಿಂದ it leads to the insertion anomalies, delete anomalies, update anomalies. So ಅದಕ್ಕೆ ಏನ್ ಮಾಡ್ಬೇಕು, ಇದನ್ನ reduce ಮಾಡಬೇಕು. That is second guideline. Third guideline is reducing the null values. So try to avoid the null values. A minimal null values ಅನ್ನ ಯೂಸ್ ಮಾಡಬೇಕು, ಅಥವಾ ಒಂದು ಗ್ರೂಪ್ ಮಾಡಿ ಒಂದು ಸಪರೇಟ್ ಟೇಬಲ್ ಮೇಂಟೈನ್ ಮಾಡ್ಲಿಕ್ಕೆ ನೋಡ್ಬೇಕು. ಓಕೆ, ಸೊ ನಲ್ ವ್ಯಾಲ್ಯೂಸ್ ಯಾವಾಗ ಆಗ್ಬೋದು ಅಂತಂದ್ರೆ, ನಲ್ ವ್ಯಾಲ್ಯೂಸ್ ಡೇಟಾ ವಿಚ್ ಈಸ್ ನಾಟ್ ಮ್ಯಾಂಡೇಟರಿ, ಅವಾಗ ಏನ್ ಮಾಡ್ಬಿಡ್ತೀವಿ, ಬಿಟ್ಬಿಡ್ತಾರೆ, ಕಂಪಲ್ಸರಿ ಇರಲ್ಲ. ಸೊ ದೇ ಆರ್ ನಾಟ್ ಗೋಯಿಂಗ್ ಟು ಫಿಲ್ ಇಟ್. ಅಗೇನ್ ಇಟ್ ಬಿಕಮ್ಸ್ ವಾಟ್, ನಲ್ ವ್ಯಾಲ್ಯೂ ಸೆಟ್ ಆಗ್ಬಿಡುತ್ತೆ. Again if by this null values, again it rise to what, the problem with insert, delete and the update. Okay, disallowing the spurious tuples. Spurious tuples ಅಂದ್ರೆ ಏನ್ ಹೇಳಿದೆ, more than one relation is joined, naturally join ಆದಾಗ resultant relation ಟಪಲ್ಸ್ ಏನಾಗುತ್ತೆ ಅಂದ್ರೆ, they are more than the original tuples. Suppose ನಿಮ್ ಒರಿಜಿನಲ್ ಟೇಬಲ್ಸ್ ಅಲ್ಲಿ ಒಂದು 5 ಟಪಲ್ಸ್ ಇದ್ರೆ, ನಿಮ್ ಬಂದಿರೋ ರಿಸಲ್ಟೆಂಟ್ ಟೇಬಲ್ ಅಲ್ಲಿ 6 or 7 ಎಕ್ಸ್ಟ್ರಾ ಬರ್ತಾ ಇದೆ. ಸೊ ದಟ್ ಅಗೇನ್ ಲೀಡ್ಸ್ ಟು ದಿ ಡೇಟಾ ಇನ್ಕನ್ಸಿಸ್ಟೆನ್ಸಿ ಲೀಡ್ಸ್ ಆಗುತ್ತೆ. ಅದಕ್ಕೆ ಅಂತ ಎಕ್ಸ್ಟ್ರಾ ಬಂದಿರುವಂತಹ ಟಪಲ್ಸ್ ಏನಂತ ಕರಿತೀವಿ, ಸ್ಪ್ಯೂರಿಯಸ್ ಟಪಲ್ಸ್ ಅಂತ ಹೇಳ್ತೀವಿ. ಸೊ ಇದನ್ನ ಅವಾಯ್ಡ್ ಮಾಡ್ತೀವಿ. Okay, so I hope you have understood with these 4 design guidelines for the relational schema. If you have any doubts, please comment me and message me. Thank you.